ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಇವತ್ತು ಕನ್ನಡ ವ್ಯಾಕರಣದ ಹಿಂದಿನ ವಿಡಿಯೋದಲ್ಲಿ ನಾವು ವಿಧಿರು, ವಿಧ್ಯಾರ್ಥ ರೂಪ, ನಿಷೇಧಾರ್ಥ ರೂಪ ಕ್ರಿಯಾಪದ, ಸಂಭವನಾರ್ಥ ರೂಪ ಕ್ರಿಯಾಪದದ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ವಿಡಿಯೋ ನೋಡಿದ್ದೇವೆ. ಇವತ್ತು ನಾವು ಭಾವಸೂಚಕಾವ್ಯ ಇದರ ಡೀಟೇಲ್ ಆಗಿ ಇದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಯಾರು ನಮ್ಮ ಚಾನಲ್ಗೆ ಲೈಕ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ ಧನ್ಯವಾದಗಳು. ಯಾರು ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಭಾವಸೂಚಕಾವ್ಯ ಎಂದರೆ ಮನಸ್ಸಿನಲ್ಲಿ ಉಂಟಾಗುವ ಭಿನ್ನ ಬಗೆಯ ಭಾವಗಳನ್ನು ವ್ಯಕ್ತಪಡಿಸಲು ಕೆಲವು ಅರ್ಥವಿಲ್ಲದ ಪದಗಳನ್ನು ಬಳಸುತ್ತೇವೆ. ಅವುಗಳಿಗೆ ಭಾವಸೂಚಕಾವ್ಯ ಎನ್ನುತ್ತಾರೆ. ಅದಕ್ಕೆ ಉದಾಹರಣೆ ಬಾ, ಆಹಾ, ಓಹೋ, ಶಬಾಷ್, ಬಲೆ, ಅಯ್ಯೋ, ಅಕಟ, ಅರೆ. ನೆಕ್ಸ್ಟ್, ಕ್ರಿಯಾರ್ಥ ಕಾವ್ಯ ಎಂದರೆ ಯಾವ ರೂಪ ಬದಲಾವಣೆ ಇಲ್ಲದೆ ಒಂದು ಪೂರ್ಣ ಕ್ರಿಯಾಪದದ ಅರ್ಥವನ್ನು ಕೊಡುವ ಅವ್ಯಯಗಳೇ ಕ್ರಿಯಾರ್ಥ ಕಾವ್ಯಗಳು. ಅದಕ್ಕೆ ಉದಾಹರಣೆ ಬೇಕು, ಬೇಡ, ಸಾಕು, ಇಲ್ಲ, ಹೌದು, ಉಂಟು ಇತ್ಯಾದಿ. ನೆಕ್ಸ್ಟ್, ಸಂಬಂಧ ಸೂಚಕಾವ್ಯ ಎರಡು ಶಬ್ದಗಳನ್ನು ಇಲ್ಲವೇ ಎರಡು ವಾಕ್ಯಗಳನ್ನು ಜೋಡಿಸುವಂತಹ ಅವ್ಯಯಗಳೇ ಸಂಬಂಧ ಸೂಚಕಾವ್ಯಗಳು. ಉದಾಹರಣೆಗೆ ಮತ್ತು, ಅಥವಾ, ಆದ್ದರಿಂದ, ಹಾಗೂ, ಹೀಗೋ, ಅದಕ್ಕಾಗಿ, ಆದರೆ, ತನ್ನಿಮಿತ್ಯ, ಇದಕ್ಕಾಗಿ ಇತ್ಯಾದಿ. ನೆಕ್ಸ್ಟ್, ಅವಧಾರಣಾರ್ಥ ಕಾವ್ಯ ಹಲವಾರು ವ್ಯಕ್ತಿ ವಸ್ತುಗಳಿರುವಾಗ ಅವುಗಳಲ್ಲಿ ಒಂದನೇ ನಿಶ್ಚಿತಾರ್ಥದಲ್ಲಿ ತಿಳಿಸಲು ಅವಧಾರಣೆಯ ಎ ಎಂಬ ಸ್ವರವನ್ನು ಪಡೆದುಕೊಂಡು ಪ್ರತಿಶಬ್ದವು ಅವಧಾರಣಾರ್ಥ ಕಾವ್ಯವಾಗಿ ಸಿದ್ಧಗೊಳ್ಳುತ್ತದೆ. ಉದಾಹರಣೆಗೆ ನೀವೇ ನನ್ನ ವಿದ್ಯಾರ್ಥಿಗಳು, ಈ ಶಾಲೆ ನನ್ನದೇ, ನೀವೇ ನಮ್ಮ ಗುರುಗಳು, ಇದೇ ನನ್ನ ಶಾಲೆ. ನೆಕ್ಸ್ಟ್, ದ್ವಿರುಕ್ತಿ. ದ್ವಿರ್ ಎಂದರೆ ಎರಡು, ಉಕ್ತಿ ಎಂದರೆ ಮಾತು. ಒಂದು ವಿಶೇಷವಾದ ಅರ್ಥವನ್ನು ಸೂಚಿಸುವುದಕ್ಕಾಗಿ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ಎರಡೆರಡು ಬಾರಿ ಬಳಸುವುದನ್ನೇ ದ್ವಿರುಕ್ತಿ ಎನ್ನುತ್ತೇವೆ. ದ್ವಿರುಕ್ತಿಯು ಸಾಮಾನ್ಯವಾಗಿ ಉತ್ಸಾಹ, ಆದಿತ್ಯ, ಕೋಪ, ಸಂಭ್ರಮ, ಆಶ್ಚರ್ಯ, ಆಕ್ಷೇಪ, ಸಮ್ಮತಿ, ಅವಸರ, ದುಃಖ ಈ ಮುಂತಾದ ಅರ್ಥಗಳಲ್ಲಿ ಬಳಕೆಯಾಗುತ್ತದೆ. ಉದಾಹರಣೆಗೆ ನಿಲ್ಲು ನಿಲ್ಲು, ನಾನು ಬರುವೆ, ದೊಡ್ಡ ದೊಡ್ಡ ಜನರು, ಎಲೆಲೆ ಮೂರ್ಖ, ಅಬ್ಬಬ್ಬಾ, ಬನ್ನಿ ಬನ್ನಿ, ಒಳಗೆ ಬನ್ನಿ, ಬೇಡ ಬೇಡ, ನೀ ಬರುವುದೇ ಬೇಡ, ಇರಲಿ ಇರಲಿ, ಅವಳೇ ಇರಲಿ, ಓಡೋಡಿ ಬಂದೆ, ಅಯ್ಯಯ್ಯೋ. ಕೆಲವು ದ್ವಿರುಕ್ತಗಳಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರಗಳು ಲೋಪವಾಗುವುದು ಉಂಟು. ಉದಾಹರಣೆಗೆ ನರಳಿ ಪ್ಲಸ್ ನರಳಿ, ನರನರಳಿ, ತುದಿ ಪ್ಲಸ್ ತುದಿ, ತುತ್ತ ತುದಿ, ಕಡೆಗೆ ಪ್ಲಸ್ ಕಡೆಗೆ, ಕಟ್ಟ ಕಡೆಗೆ, ನಡುವೆ ಪ್ಲಸ್ ನಡುವೆ, ನಟ್ಟ ನಡುವೆ, ನಡುವೆ, ಬಯಲು ಪ್ಲಸ್ ಬಯಲು, ಬಟ್ಟ ಬಯಲು, ಮೆಲ್ಲಗೆ ಪ್ಲಸ್ ಮೆಲ್ಲಗೆ, ಮೆಲ್ಲ ಮೆಲ್ಲಗೆ, ಸುಮ್ಮನೆ ಪ್ಲಸ್ ಸುಮ್ಮನೆ, ಸುಮ್ಮನೆ. ನೆಕ್ಸ್ಟ್, ಜೋಡು ನುಡಿಗಳು. ಕನ್ನಡದಲ್ಲಿ ದ್ವಿರುಕ್ತಿಗಳಂತೆ ಕಾಣುವ ಎಷ್ಟೋ ಪದಗಳು ಬಳಕೆಯಲ್ಲಿವೆ. ಆದರೆ ಅವೆಲ್ಲ ದ್ವಿರುಕ್ತಿಗಳಲ್ಲ. ಏಕೆಂದರೆ ಇಲ್ಲಿ ಪೂರ್ವ ಪದಕ್ಕೆ ಅರ್ಥವಿದ್ದು ಉತ್ತರ ಪದಕ್ಕೆ
ಉತ್ತರ ಅರ್ಥವೇ ಇರುವುದಿಲ್ಲ ಅಥವಾ ಅರ್ಥ ಅಸ್ಪಷ್ಟವಾಗಿರುತ್ತದೆ. ಆದ್ದರಿಂದ ಇವುಗಳಿಗೆ ಜೋಡು ನುಡಿಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಗುಡಿಗುಂಡಾರ, ದೇವರು ದಿಂಡರು, ಬೀಗರು ಬಿಜ್ಜರು, ಪಾತ್ರೆ ಪಗಡ, ಸಂದಿಗೊಂದಿ, ಹುಳ ಹುಬಟಿ, ಬಟ್ಟೆ ಬರೆ, ಮಕ್ಕಳು ಮರಿ, ಮನೆ ಮಾರು, ಬಡವ ಬಗ್ಗೆ, ಗಂಟು ಗದಡಿ, ಕಾಳು ಕಡಿ. ಒಂದೇ ಅರ್ಥ ಕೊಡುವ ಎರಡು ಭಿನ್ನ ಭಾಷಾ ಪದಗಳು ಯಾವತ್ತೂ ಜೊತೆ ಜೊತೆಯಾಗಿ ಬಳಕೆಗೊಂಡರೆ ಅವುಗಳಿಗೆ ಜೋಡು ನುಡಿಗಳು ಎನ್ನುತ್ತೇವೆ. ಉದಾಹರಣೆಗೆ ಕ್ಯಾಚ್ ಹಿಡಿ, ಕಿಕ್ ಬದಿ, ಆಸ್ಟ್ ಈಗ, ಕೆಂಪಲಾಲ್, ಗೇಟ್ ಬಾಗಿಲು, ಹಸಿ ವದೆ, ಆಕಳ ಗೋಮಂತ್ರ, ಒಟ್ಟು ಟೋಟಲ್, ಜಸ್ಟ್, ದ್ವಾರ ಬಾಗಿಲು, ಟಾಪ್ ಮೇಲೆ, ಹಣ್ಣು ಹಂಪಲು. ಒಂದೇ ಅರ್ಥ ಕೊಡುವ ಎರಡು ಭಿನ್ನ ರೂಪದ ಪದಗಳು ಅಥವಾ ಬೇರೆ ಅರ್ಥ ಕೊಡುವ ಎರಡು ಪದಗಳು ಯಾವತ್ತೂ ಜೊತೆ ಜೊತೆಯಾಗಿ ಬಳಕೆಗೊಂಡರೆ ಇವುಗಳಿಗೆ ಜೋಡು ನುಡಿಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ತಳಬುಡ, ಮದುವೆ ಮಂಜಿ, ಹಬ್ಬ ಹುಣ್ಣಿಮೆ, ಹಗಲು ರಾತ್ರಿ, ಮನೆ ಮಠ, ಭಯ ಭಕ್ತಿ, ದಾನ ಧರ್ಮ, ಎಲೆ ಅಡಿಕೆ, ಮಳೆ ಮಳೆ, ಮಾನ ಮರ್ಯಾದೆ. ಪೂರ್ವಪದಕ್ಕೆ ಅನುಗುಣವಾಗಿ ಬಳಕೆಗೊಳ್ಳುವ ಎರಡನೆಯ ಪದವು ಗಿ ಕಾರದಿಂದ ಆರಂಭವಾದರೆ ಇವು ಜೋಡು ನುಡಿಗಳು, ಅಲ್ಪ ದ್ವಿರೂಕ್ತಿಗಳು ಅಲ್ಲ. ಇವುಗಳಿಗೆ ಮಾತಿಗೊಂದು ಗೀತು ಪದಗಳು ಅಥವಾ ಪ್ರತಿಧ್ವನಿಗಳು ಎನ್ನುತ್ತೇವೆ. ಉದಾಹರಣೆಗೆ ಮಾತುಗೀತು, ರೊಟ್ಟಿಗಿಟ್ಟಿ, ಪೆನ್ನುಗಿನ್ನು, ಶಾಲೆಗೀಲೆ, ಕಣ್ಣುಗಿನ್ನು, ತಲೆಗಿಲೆ, ಕಿವಿಗಿವಿ, ಫ್ಯಾನುಗೀನು, ಹುಡುಗಿ ಗಿಡುಗಿ, ಹುಡುಗ ಗಿಡುಗ ಇತ್ಯಾದಿ. ನೆಕ್ಸ್ಟ್ ತದ್ದಿತಾಂತ. ತದ್ದಿತಾಂತದ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.